ವಿರಾಮದ ನಂತರ ಮತ್ತೆ ಸ್ವಾಗತ. ವೆಜಿಟೇರಿಯನ್ಗಳಿಗೆ ಪ್ರಮುಖ ತರಕಾರಿಯಾಗಿರುವ ನುಗ್ಗೆಕಾಯಿ ಬೆಲೆ ದಿಢೀರಂತ ಏರಿಕೆಯಾಗಿದೆ. ಚಿಕನ್ ಬೆಲೆಯನ್ನೇ ನುಗ್ಗೆಕಾಯಿ ಹಿಂದಿಕ್ಕಿದೆ. ಹತ್ತಿರ ಮಟನ್ ರೇಟ್ ಆಗಿದೆ. 1 ಕೆಜಿ ನುಗ್ಗೆಕಾಯಿ ಸುಮಾರು 500 ರಿಂದ 600 ರೂಪಾಯಿಗಳ ಗಡಿಯನ್ನು ದಾಟಿದೆ. ಜೋಡಿ ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ನಿಮ್ಮ ಜೇಬಲ್ಲಿ ಇರಬೇಕು. ಇದರಿಂದ ಕೇವಲ ಗ್ರಾಹಕರಿಗಷ್ಟೇ ಅಲ್ಲ, ಇತ್ತ ವ್ಯಾಪಾರಸ್ಥರಿಗೂ ಕೂಡ ಈ ದರ ಏರಿಕೆ ಚಿಂತೆಯ ವಿಷಯವಾಗಿದೆ. ಹಿಂಗಾಗಿ ನುಗ್ಗೆಕಾಯಿ ಸಾರು ಕೇಳಬೇಡಿ ಯಾರು, ಈ ರೀತಿಯ ಪರಿಸ್ಥಿತಿ ಈಗಿದೆ. ತರಕಾರಿ ಬಲು ದುಬಾರಿ. ಯಾವ್ಯಾವ ತರಕಾರಿ ಯಾವ್ಯಾವ ಕಾಯಿಯ ರೇಟ್ ಎಷ್ಟೆಷ್ಟಿದೆ ಒಂದ್ಸರಿ ನೋಡ್ಕೊಂಬರೋಣ. ನುಗ್ಗೆಕಾಯಿ ಕೆಜಿಗೆ 510 ರೂಪಾಯಿ. 2 ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ಕೊಡಲೇಬೇಕು ನೀವು, ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ನುಗ್ಗೆಕಾಯಿ ಸವಾಸನೆ ಬೇಡ ಸ್ವಲ್ಪ ದಿನ ಅಂತ ಸುಮ್ಮನಾಗ್ತಿರೋ ಏನೋ ಗೊತ್ತಿಲ್ಲ. 510 ರೂಪಾಯಿ ನುಗ್ಗೆಕಾಯಿ ಪರ್ ಕೆಜಿ. ಅವರೆಕಾಯಿ 85 ರೂಪಾಯಿ 1 ಕೆಜಿಗೆ. ಹುರುಳಿಕಾಯಿ 62 ರೂಪಾಯಿ 1 ಕೆಜಿಗೆ. ಊಟಿ ಕ್ಯಾರೆಟ್ ಕೆಜಿಗೆ 88 ರೂಪಾಯಿ. ಬೀಟ್ರೂಟ್ ಕೆಜಿಗೆ 55 ರೂಪಾಯಿ. ನೀವೇನಾದರೂ ತರಕಾರಿ ಖರೀದಿ ಮಾಡೋದಕ್ಕೆ ಹೋದಾಗ KR ಮಾರ್ಕೆಟ್ ಕಡೆ ಹೋದಾಗ ಈ ರೀತಿ ರೇಟ್ ಕೇಳಿರ್ತೀರಿ. ಬೀಟ್ರೂಟ್ 55, ಊಟಿ ಕ್ಯಾರೆಟ್ 88, ಖಾಲಿ ಅಂತಿರ್ತಾರಲ್ಲಿ. ಹಸಿ ಮೆಣಸಿನಕಾಯಿ ಕೆಜಿಗೆ 70 ರೂಪಾಯಿ ಇದೆ. ಬೆಂಡೆಕಾಯಿ ಕೆಜಿಗೆ 84 ರೂಪಾಯಿ ಆಗಿದೆ. ಟೊಮ್ಯಾಟೊ ಕೆಜಿಗೆ 70 ರೂಪಾಯಿ ಆಗಿದೆ. ಇದ್ರ ಮಧ್ಯೆ ಒಂದು ದುರಂತ ಏನು ಗೊತ್ತಾ ವೀಕ್ಷಕರೇ, ಇಷ್ಟೆಲ್ಲ 70, 80, 100, 150 ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ರೈತರು ತಾವು ಬೆಳೆದ ತರಕಾರಿಯನ್ನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ದುರಂತ. ಈ ಕಡೆ ನೀವು ಮಾರ್ಕೆಟ್ ಹೋದ್ರೆ 100, 200 ರೂಪಾಯಿ ಕೊಡಬೇಕು. ಆದರೆ ರೈತರು ಇವತ್ತು ಈ ಕ್ಷಣಕ್ಕೂ ಟೊಮ್ಯಾಟೋನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ, ನಮಗೆ ರೇಟ್ ಬರ್ತಾ ಇಲ್ಲ ಅಂತ. ಈರುಳ್ಳಿ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ, ಬೆಳೆದ ಹೂವು ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ನುಗ್ಗೆಕಾಯಿ 1 ಕೆಜಿಗೆ 500 ರೂಪಾಯಿ ಅಂತೆ. ಟೊಮ್ಯಾಟೊ 1 ಕೆಜಿಗೆ 70 ರೂಪಾಯಿ ಅಂತೆ. ನೋಡಿ ಹೆಂಗಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ವೆಜಿಟೇರಿಯನ್ಗಳಿಗೆ ಪ್ರಮುಖ ತರಕಾರಿಯಾಗಿರುವ ನುಗ್ಗೆಕಾಯಿ ಬೆಲೆ ದಿಢೀರಂತ ಏರಿಕೆಯಾಗಿದೆ. ಚಿಕನ್ ಬೆಲೆಯನ್ನೇ ನುಗ್ಗೆಕಾಯಿ ಹಿಂದಿಕ್ಕಿದೆ. ಹತ್ತಿರ ಮಟನ್ ರೇಟ್ ಆಗಿದೆ. 1 ಕೆಜಿ ನುಗ್ಗೆಕಾಯಿ ಸುಮಾರು 500 ರಿಂದ 600 ರೂಪಾಯಿಗಳ ಗಡಿಯನ್ನು ದಾಟಿದೆ. ಜೋಡಿ ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ನಿಮ್ಮ ಜೇಬಲ್ಲಿ ಇರಬೇಕು. ಇದರಿಂದ ಕೇವಲ ಗ್ರಾಹಕರಿಗಷ್ಟೇ ಅಲ್ಲ, ಇತ್ತ ವ್ಯಾಪಾರಸ್ಥರಿಗೂ ಕೂಡ ಈ ದರ ಏರಿಕೆ ಚಿಂತೆಯ ವಿಷಯವಾಗಿದೆ. ಹಿಂಗಾಗಿ ನುಗ್ಗೆಕಾಯಿ ಸಾರು ಕೇಳಬೇಡಿ ಯಾರು, ಈ ರೀತಿಯ ಪರಿಸ್ಥಿತಿ ಈಗಿದೆ. ತರಕಾರಿ ಬಲು ದುಬಾರಿ. ಯಾವ್ಯಾವ ತರಕಾರಿ ಯಾವ್ಯಾವ ಕಾಯಿಯ ರೇಟ್ ಎಷ್ಟೆಷ್ಟಿದೆ ಒಂದ್ಸರಿ ನೋಡ್ಕೊಂಬರೋಣ. ನುಗ್ಗೆಕಾಯಿ ಕೆಜಿಗೆ 510 ರೂಪಾಯಿ. 2 ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ಕೊಡಲೇಬೇಕು ನೀವು, ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ನುಗ್ಗೆಕಾಯಿ ಸವಾಸನೆ ಬೇಡ ಸ್ವಲ್ಪ ದಿನ ಅಂತ ಸುಮ್ಮನಾಗ್ತಿರೋ ಏನೋ ಗೊತ್ತಿಲ್ಲ. 510 ರೂಪಾಯಿ ನುಗ್ಗೆಕಾಯಿ ಪರ್ ಕೆಜಿ. ಅವರೆಕಾಯಿ 85 ರೂಪಾಯಿ 1 ಕೆಜಿಗೆ. ಹುರುಳಿಕಾಯಿ 62 ರೂಪಾಯಿ 1 ಕೆಜಿಗೆ. ಊಟಿ ಕ್ಯಾರೆಟ್ ಕೆಜಿಗೆ 88 ರೂಪಾಯಿ. ಬೀಟ್ರೂಟ್ ಕೆಜಿಗೆ 55 ರೂಪಾಯಿ. ನೀವೇನಾದರೂ ತರಕಾರಿ ಖರೀದಿ ಮಾಡೋದಕ್ಕೆ ಹೋದಾಗ KR ಮಾರ್ಕೆಟ್ ಕಡೆ ಹೋದಾಗ ಈ ರೀತಿ ರೇಟ್ ಕೇಳಿರ್ತೀರಿ. ಬೀಟ್ರೂಟ್ 55, ಊಟಿ ಕ್ಯಾರೆಟ್ 88, ಖಾಲಿ ಅಂತಿರ್ತಾರಲ್ಲಿ. ಹಸಿ ಮೆಣಸಿನಕಾಯಿ ಕೆಜಿಗೆ 70 ರೂಪಾಯಿ ಇದೆ. ಬೆಂಡೆಕಾಯಿ ಕೆಜಿಗೆ 84 ರೂಪಾಯಿ ಆಗಿದೆ. ಟೊಮ್ಯಾಟೊ ಕೆಜಿಗೆ 70 ರೂಪಾಯಿ ಆಗಿದೆ. ಇದ್ರ ಮಧ್ಯೆ ಒಂದು ದುರಂತ ಏನು ಗೊತ್ತಾ ವೀಕ್ಷಕರೇ, ಇಷ್ಟೆಲ್ಲ 70, 80, 100, 150 ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ರೈತರು ತಾವು ಬೆಳೆದ ತರಕಾರಿಯನ್ನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ದುರಂತ. ಈ ಕಡೆ ನೀವು ಮಾರ್ಕೆಟ್ ಹೋದ್ರೆ 100, 200 ರೂಪಾಯಿ ಕೊಡಬೇಕು. ಆದರೆ ರೈತರು ಇವತ್ತು ಈ ಕ್ಷಣಕ್ಕೂ ಟೊಮ್ಯಾಟೋನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ, ನಮಗೆ ರೇಟ್ ಬರ್ತಾ ಇಲ್ಲ ಅಂತ. ಈರುಳ್ಳಿ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ, ಬೆಳೆದ ಹೂವು ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ನುಗ್ಗೆಕಾಯಿ 1 ಕೆಜಿಗೆ 500 ರೂಪಾಯಿ ಅಂತೆ. ಟೊಮ್ಯಾಟೊ 1 ಕೆಜಿಗೆ 70 ರೂಪಾಯಿ ಅಂತೆ. ನೋಡಿ ಹೆಂಗಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ವೆಜಿಟೇರಿಯನ್ಗಳಿಗೆ ಪ್ರಮುಖ ತರಕಾರಿಯಾಗಿರುವ ನುಗ್ಗೆಕಾಯಿ ಬೆಲೆ ದಿಢೀರಂತ ಏರಿಕೆಯಾಗಿದೆ. ಚಿಕನ್ ಬೆಲೆಯನ್ನೇ ನುಗ್ಗೆಕಾಯಿ ಹಿಂದಿಕ್ಕಿದೆ. ಹತ್ತಿರ ಮಟನ್ ರೇಟ್ ಆಗಿದೆ. 1 ಕೆಜಿ ನುಗ್ಗೆಕಾಯಿ ಸುಮಾರು 500 ರಿಂದ 600 ರೂಪಾಯಿಗಳ ಗಡಿಯನ್ನು ದಾಟಿದೆ. ಜೋಡಿ ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ನಿಮ್ಮ ಜೇಬಲ್ಲಿ ಇರಬೇಕು.
ಇದರಿಂದ ಕೇವಲ ಗ್ರಾಹಕರಿಗಷ್ಟೇ ಅಲ್ಲ, ಇತ್ತ ವ್ಯಾಪಾರಸ್ಥರಿಗೂ ಕೂಡ ಈ ದರ ಏರಿಕೆ ಚಿಂತೆಯ ವಿಷಯವಾಗಿದೆ. ಹಿಂಗಾಗಿ ನುಗ್ಗೆಕಾಯಿ ಸಾರು ಕೇಳಬೇಡಿ ಯಾರು, ಈ ರೀತಿಯ ಪರಿಸ್ಥಿತಿ ಈಗಿದೆ. ತರಕಾರಿ ಬಲು ದುಬಾರಿ. ಯಾವ್ಯಾವ ತರಕಾರಿ ಯಾವ್ಯಾವ ಕಾಯಿಯ ರೇಟ್ ಎಷ್ಟೆಷ್ಟಿದೆ ಒಂದ್ಸರಿ ನೋಡ್ಕೊಂಬರೋಣ. ನುಗ್ಗೆಕಾಯಿ ಕೆಜಿಗೆ 510 ರೂಪಾಯಿ. 2 ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ಕೊಡಲೇಬೇಕು ನೀವು, ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ನುಗ್ಗೆಕಾಯಿ ಸವಾಸನೆ ಬೇಡ ಸ್ವಲ್ಪ ದಿನ ಅಂತ ಸುಮ್ಮನಾಗ್ತಿರೋ ಏನೋ ಗೊತ್ತಿಲ್ಲ. 510 ರೂಪಾಯಿ ನುಗ್ಗೆಕಾಯಿ ಪರ್ ಕೆಜಿ. ಅವರೆಕಾಯಿ 85 ರೂಪಾಯಿ ಒಂದು ಕೆಜಿಗೆ. ಹುರುಳಿಕಾಯಿ 62 ರೂಪಾಯಿ ಒಂದು ಕೆಜಿಗೆ. ಊಟಿ ಕ್ಯಾರೆಟ್ ಕೆಜಿಗೆ 88 ರೂಪಾಯಿ. ಬೀಟ್ರೂಟ್ ಕೆಜಿಗೆ 55 ರೂಪಾಯಿ. ನೀವೇನಾದರೂ ತರಕಾರಿ ಖರೀದಿ ಮಾಡೋದಕ್ಕೆ ಹೋದಾಗ KR ಮಾರ್ಕೆಟ್ ಕಡೆ ಹೋದಾಗ ಈ ರೀತಿ ರೇಟ್ ಕೇಳಿರ್ತೀರಿ. ಬೀಟ್ರೂಟ್ 55, ಊಟಿ ಕ್ಯಾರೆಟ್ 88, ಖಾಲಿ ಖಾಲಿ ಅಂತಿರ್ತಾರಲ್ಲಿ. ಹಸಿ ಮೆಣಸಿನಕಾಯಿ ಕೆಜಿಗೆ 70 ರೂಪಾಯಿ ಇದೆ. ಬೆಂಡೆಕಾಯಿ ಕೆಜಿಗೆ 84 ರೂಪಾಯಿ ಆಗಿದೆ. ಟೊಮ್ಯಾಟೊ ಕೆಜಿಗೆ 70 ರೂಪಾಯಿ ಆಗಿದೆ. ಇದ್ರ ಮಧ್ಯೆ ಒಂದು ದುರಂತ ಏನು ಗೊತ್ತಾ ವೀಕ್ಷಕರೇ, ಇಷ್ಟೆಲ್ಲ 70, 80, 100, 150 ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ರೈತರು ತಾವು ಬೆಳೆದ ತರಕಾರಿಯನ್ನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ದುರಂತ. ಈ ಕಡೆ ನೀವು ಮಾರ್ಕೆಟ್ ಹೋದ್ರೆ 100, 200 ರೂಪಾಯಿ ಕೊಡಬೇಕು. ಆದರೆ ರೈತರು ಇವತ್ತು ಈ ಕ್ಷಣಕ್ಕೂ ಟೊಮ್ಯಾಟೊನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ, ನಮಗೆ ರೇಟ್ ಬರ್ತಾ ಇಲ್ಲ ಅಂತ. ಈರುಳ್ಳಿ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ, ಬೆಳೆದ ಹೂವು ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ನುಗ್ಗೆಕಾಯಿ 1 ಕೆಜಿಗೆ 500 ರೂಪಾಯಿ ಅಂತೆ. ಟೊಮ್ಯಾಟೊ 1 ಕೆಜಿಗೆ 70 ರೂಪಾಯಿ ಅಂತೆ. ನೋಡಿ ಹೆಂಗಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ವೆಜಿಟೇರಿಯನ್ಗಳಿಗೆ ಪ್ರಮುಖ ತರಕಾರಿಯಾಗಿರುವ ನುಗ್ಗೆಕಾಯಿ ಬೆಲೆ ದಿಢೀರಂತ ಏರಿಕೆಯಾಗಿದೆ. ಚಿಕನ್ ಬೆಲೆಯನ್ನೇ ನುಗ್ಗೆಕಾಯಿ ಹಿಂದಿಕ್ಕಿದೆ. ಹತ್ತಿರ ಮಟನ್ ರೇಟ್ ಆಗಿದೆ. 1 ಕೆಜಿ ನುಗ್ಗೆಕಾಯಿ ಸುಮಾರು 500ರಿಂದ 600 ರೂಪಾಯಿಗಳ ಗಡಿಯನ್ನು ದಾಟಿದೆ. ಜೋಡಿ ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ನಿಮ್ಮ ಜೇಬಲ್ಲಿ ಇರಬೇಕು. ಇದರಿಂದ ಕೇವಲ ಗ್ರಾಹಕರಿಗಷ್ಟೇ ಅಲ್ಲ, ಇತ್ತ ವ್ಯಾಪಾರಸ್ಥರಿಗೂ ಕೂಡ ಈ ದರ ಏರಿಕೆ ಚಿಂತೆಯ ವಿಷಯವಾಗಿದೆ. ಹಿಂಗಾಗಿ ನುಗ್ಗೆಕಾಯಿ ಸಾರು ಕೇಳಬೇಡಿ ಯಾರು, ಈ ರೀತಿಯ ಪರಿಸ್ಥಿತಿ ಈಗಿದೆ. ತರಕಾರಿ ಬಲು ದುಬಾರಿ. ಯಾವ್ಯಾವ ತರಕಾರಿ ಯಾವ್ಯಾವ ಕಾಯಿಯ ರೇಟ್ ಎಷ್ಟೆಷ್ಟಿದೆ ಒಂದ್ಸರಿ ನೋಡ್ಕೊಂಬರೋಣ. ನುಗ್ಗೆಕಾಯಿ ಕೆಜಿಗೆ 510 ರೂಪಾಯಿ. 2 ನುಗ್ಗೆಕಾಯಿ ತಗೋಬೇಕಂತಂದ್ರೆ 100 ರೂಪಾಯಿ ಕೊಡಲೇಬೇಕು ನೀವು, ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ನುಗ್ಗೆಕಾಯಿ ಸವಾಸನೆ ಬೇಡ ಸ್ವಲ್ಪ ದಿನ ಅಂತ ಸುಮ್ಮನಾಗ್ತಿರೋ ಏನೋ ಗೊತ್ತಿಲ್ಲ. 510 ರೂಪಾಯಿ ನುಗ್ಗೆಕಾಯಿ ಪರ್ ಕೆಜಿ. ಅವರೆಕಾಯಿ 85 ರೂಪಾಯಿ ಒಂದು ಕೆಜಿಗೆ. ಹುರುಳಿಕಾಯಿ 62 ರೂಪಾಯಿ ಒಂದು ಕೆಜಿಗೆ. ಊಟಿ ಕ್ಯಾರೆಟ್ ಕೆಜಿಗೆ 88 ರೂಪಾಯಿ. ಬೀಟ್ರೂಟ್ ಕೆಜಿಗೆ 55 ರೂಪಾಯಿ. ನೀವೇನಾದರೂ ತರಕಾರಿ ಖರೀದಿ ಮಾಡೋದಕ್ಕೆ ಹೋದಾಗ KR ಮಾರ್ಕೆಟ್ ಕಡೆ ಹೋದಾಗ ಈ ರೀತಿ ರೇಟ್ ಕೇಳಿರ್ತೀರಿ. ಬೀಟ್ರೂಟ್ 55, ಊಟಿ ಕ್ಯಾರೆಟ್ 88, ಖಾಲಿ ಖಾಲಿ ಅಂತಿರ್ತಾರಲ್ಲಿ. ಹಸಿ ಮೆಣಸಿನಕಾಯಿ ಕೆಜಿಗೆ 70 ರೂಪಾಯಿ ಇದೆ. ಬೆಂಡೆಕಾಯಿ ಕೆಜಿಗೆ 84 ರೂಪಾಯಿ ಆಗಿದೆ. ಟೊಮ್ಯಾಟೊ ಕೆಜಿಗೆ 70 ರೂಪಾಯಿ ಆಗಿದೆ. ಇದ್ರ ಮಧ್ಯೆ ಒಂದು ದುರಂತ ಏನು ಗೊತ್ತಾ ವೀಕ್ಷಕರೇ, ಇಷ್ಟೆಲ್ಲ 70, 80, 100, 150 ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ರೈತರು ತಾವು ಬೆಳೆದ ತರಕಾರಿಯನ್ನ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ದುರಂತ. ಈ ಕಡೆ ನೀವು ಮಾರ್ಕೆಟ್ ಹೋದ್ರೆ 100, 200 ರೂಪಾಯಿ ಕೊಡಬೇಕು.